ಮುರಿದು ಮಣ್ಣಾಗಿರಲು ಅರಸಿ ತ್ರಿಶಲಯ ಸಮಸ್ತ ಸ್ವಪ್ನದರ ಮನೆಯೋ ಕೇಳಿದಳವನನು ಕುಸಿದು ನಿರಾಶೆಯ ಕೆಸರಿನೊಳುವ ದಯನೀಯವಾಗಿರಲವಳ ದನಿಯೂ ಮಗನೇ ತೊಡಗಿಯ ಲೋಕ ಕಲ್ಯಾಣ ಕಾರ್ಯದಲ್ಲಿಯೇ ನೀನು ಅಳಿಸಬಹುದು ಲೋಕದ ಅಜ್ಞಾನಾಂಧಕಾರವನು. ಅದರೀ ರಾಜ್ಯದ ಗತಿಯೇನು ಕಾಪಾಡುವರಾರಿದನ್ ಅಂತೆಮ್ಮನು. ಬೆಳಗಿಥಾ ವರ್ಧಮಾನನ ನುಡಿ ದೀಪದ ನಿಶ್ಚಲ ಕುಡಿಯಂದದಿ ಕ್ಷಮಿಸಿ ಮಾತೆ ಭಾವಿಸದಿರಿ ನೀವೆನ್ನನು ಚ್ಯುತನಾಗಿಹನೆಂದು ಪುತ್ರನ ಕರ್ತವ್ಯದಿಂದ ನಾನು ಧಿಕ್ಕರಿಸಲಾಗದು ವಾತ್ಸಲ್ಯ ನಿಧಿಯಾಗಿಹ ಎತ್ತವರಾದೇಶವನು. ಪುತ್ರನಾದವನು ಅದರಿದು ನಿಜದಿ ವ್ಯಾಮೋಹವೆನಿಸುವುದು ಪರಸ್ಪರ ವೈರುಧ್ಯವನು ಹೊಂದಿರಲು ಆರಿಸಿಕೊಳ್ಳಬೇಕಿಹುದು ನಾನಿವುಗಳಲ್ಲಿ ಕೇವಲ ಒಂದನು ಅದರೆನ್ನಾಯ್ಕೆಯದು ಆ ಮುಕ್ತಿಯಾಗಿರಲು ಸಿಲುಕಿಕೊಳ್ಳಲೆಂತು ನಾನು ವಿವಾಹದ ಬಲೆಯಲಿ ಮೇಘಪಟಲದಂತಿಹ ಆ ಸಂಸಾರ ವೈಭವದಿ ಹರಿದಿತ್ತು ತ್ರಿಶಲಯ ಮಾತರೆಕ್ಕೆ ಪುತ್ರನ ನುಡಿಶರಾ ಗಾತಕೆ ಅಬ್ಬಬ್ಬಬ್ಬ ದೀಕ್ಷಾ ಕಲ್ಯಾಣದ ಕ್ಲೈಮ್ಯಾಕ್ಸ್. ಹರಿದಿತ್ತು ತ್ರಿಶಲಯ ಮಾತರಕೆ ಪುತ್ರನ ನುಡಿಶರಾಘಾತಕ್ಕೆ. ಅಬ್ಬಬ್ಬ, ಇಲ್ಲಿ ಸತ್ಯಾನ್ವೇಷಣೆಗೆ ನಾನು ಕಟಿಬದ್ಧನಾಗಿದ್ದೇನಮ್ಮ ಎಂಬ ಯುವರಾಜನಾದಂಥ ವರ್ಧಮಾನ ಹೇಳ್ತಾನಂತೆ. ಆಗ ಮುರಿದು ಮಣ್ಣಾಗೋಯ್ತಂತೆ. ಯಾರು ತ್ರಿಶಲಯ ಸಮಸ್ತ ಸ್ವಪ್ನದರ ಮನೆ ಕುಸಿದು ಹೋಯ್ತಂತೆ ಅವಳಿಗೆ. ಯಾರಾದರೂ ಕೂಡ ಮಗುವು ನಾನು ದೀಕ್ಷೆಗೆ ಹೋಗ್ತೀನಿ, ಮೋಕ್ಷಕ್ಕೆ ಹೋಗ್ತೀನಿ ಅಂದರೆ ಯಾರಾದರೂ ಸಹಿಸ್ಕೊಳ್ಳೋಕ್ಕಾಗುತ್ತಾ? ತಾಯಿ ಕರುಳು ಹಾಗೆ ಬಿಟ್ಬಿಡೋದು. ಏನೇ ಜೈನಾಗಮವನ್ನು, ತ್ಯಾಗ ಧರ್ಮವೇ ಆಗಿರ್ತಕ್ಕಂಥ ಜೈನಾಗಮವನ್ನು ತಿಳಿದಿದ್ರು ಕೂಡ ಘಾಸಿ ಆಗೋದು ನಿಜ. ಹೇಳ್ತಾಳಂತೆ, ಮಗನೇ, ಲೋಕ ಕಲ್ಯಾಣ ಕಾರ್ಯದಲ್ಲಿ ನೀನು ಆಳ್ಬೋದಪ್ಪ. ಲೋಕದ ಜ್ಞಾನಾಂಧಕಾರವನ್ನು ಕಾಪಾಡೋರು ಯಾರು? ಈ ರಾಜ್ಯದ ಗತಿ ಏನು? ನಮ್ಮನ್ನೆಲ್ಲ ನೋಡ್ಕೊಳ್ಳೋರು ಯಾರಪ್ಪ ಅಂತ ಹೇಳಿದಾಗ ಹೇಳ್ತೇವೆ, ವರ್ಧಮಾನನ ನುಡಿ ದೀಪದ ನಿಶ್ಚಲ ಕುಡಿಯಂದದಿ. ಹೇಳ್ತಾನಂತೆ, ಅಮ್ಮ ಕ್ಷಮಿಸಿ, ನೀವು, ನಾನು ಯಾವುದೇ ಚ್ಯುತಿಯನ್ನು ಮಾಡ್ತಾ ಇಲ್ಲ. ನಾನು ಪುತ್ರನ ಕರ್ತವ್ಯದಿಂದ ನಾನೇನು ನಿಮಗೆ ಧಿಕ್ಕಾರವಾಗ್ತಕ್ಕಂಥದ್ದು ಮಾಡೋದಿಲ್ಲ. ನೀವು ವಾತ್ಸಲ್ಯದ ನಿಧಿ, ನಿಮ್ಮ ಹೆತ್ತವರ ಪುತ್ರ ನಾನು ನಿಜ. ಆದರೆ ವ್ಯಾಮೋಹ ಅಂತಕ್ಕಂಥದ್ದು ಇದೆಯಲ್ಲ, ಅದೊಂದು ಸರಿಯಲ್ಲ. ಆದ್ದರಿಂದ ನಾನು ವ್ಯಾಮೋಹವನ್ನು ಮೋಹವನ್ನು ತ್ಯಜಿಸಿ ನಾನು ನಿರ್ಮೋಹಿ ಆಗ್ತಾ ಇದ್ದೇನೆ. ಆದ್ದರಿಂದ ನಾನು ಈ ವಿವಾಹದ ಬಲೆ, ಆ ಮೇಘ ಪಟಿಲದಂತಹ, ಮೇಘ ಅಂದರೆ ಮೋಡಗಳಿಗೆ ಅಂಡಲಿತಾ ಇರ್ತವೆ, ಅದಕ್ಕೆ ಸ್ಪಷ್ಟ ಇಲ್ಲ, ಆಯಿತಾ? ಆದ್ದರಿಂದ ನಾನು ವಿವಾಹದ ಬಲೆ ಅನ್ನೋದರೊಳಗೆ ನಾನು ಸಿಗಾಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಆ ಸಂಸಾರ ವೈಭವ ಕೂಡ ನನಗೆ ಬೇಡ, ಕ್ಷಣಿಕ ವೈಭವ, ಮುಕ್ತಿಯ ವೈಭವೇ ನನಗೆ ಬೇಕು ಅಂತ ಹೇಳ್ತಾ ಆ ತ್ರಿಶಲೆಯ ಮಾತಿಗೆ ಅವನ ನುಡಿ ಶರ ಅಂದರೆ ಬಾಣ, ಅವನ ನುಡಿ ಅಂತಕ್ಕಂಥ ಬಾಣವನ್ನು ಬಿಡ್ತಾನಂತೆ. ಅವಳ ಎದೆಗೆ ಚುಚ್ಚಿಕೊಳ್ಳುತ್ತೆ, ಅವಳಿಗೆ ಆಘಾತವಾಗ್ತದಂತೆ. ತಾಯಿಯ ಆ ಕರುಳು ಮಿಡಿತಕ್ಕಂಥದ್ದು. ಇಲ್ಲಿ ಲೌಕಿಕ ಅಲೌಕಿಕ ಜೈನಾಗಮದ ನಿತ್ಯ ಸತ್ಯವನ್ನು
ಇಲ್ಲಿ ಡಾಕ್ಟರ್ ತಾರಾಶೇಖರ್ ಎಷ್ಟು ಸರಳವಾಗಿ ಇಲ್ಲಿ ಬಿಡಿಸ್ಕೊಟ್ಬಿಟ್ಟಿದ್ದಾರೆ ಅಂದರೆ ಇನ್ನೂ ಸಾವಿರಾರು ಪದ್ಯ ರಚನೆ ಆಗ್ಬೋದಾಗಿತ್ತು. ಇದರಲ್ಲಿ ಬೇಕಿಲ್ಲ ಅವ್ರಿಗೆ. ಅದು ಕೇವಲ ಅದು ಕೇವಲ ಕಡಿಮೆ ಪದ್ಯಗಳಲ್ಲೇ ಇದನ್ನು ರೂಢಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಬ್ಬಾ ಎಂತಹ ಮನೋಜ್ಞವ ಅಂತಂಥದ್ದು. ಇಡೀ ಪಂಚಕಲ್ಯಾಣದಲ್ಲೇ ಈ ದೀಕ್ಷಾ ಕಲ್ಯಾಣ ಅತ್ಯಂತ ಶ್ರೇಷ್ಠವಾದಂಥದ್ದು. ಆ ದೀಕ್ಷಾ ಕಲ್ಯಾಣದ ರಚನೆ ನನಗೆ ಬಹಳ ಇಷ್ಟ ಆಯಿತು. ಅಬ್ಬಬ್ಬಬ್ಬಬ್ಬಬ್ಬ.